ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಇವತ್ತು ಶುಕ್ರವಾರ ಮರ್ತೇ ಬಿಟ್ಟಿದ್ದೀನಿ ನೋಡಿ. ಸೊ ಎಲ್ಲಿ ಹೊರಟಿದ್ದೀವಿ ಗೊತ್ತಾ? ಒಂದು ಗೃಹ ಪ್ರವೇಶ ಇದೆ ಸಂಖ್ಯೆನಲ್ಲಿ. ಸೊ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ 12:45 ಇಲ್ಲೇ. ಬೆಳಗ್ಗೆಯಿಂದ ಸ್ವಲ್ಪ ಬ್ಲಾಗ್ನ ತೊಗೊಂಡಿದ್ದೀನಿ, ನೋಡ್ಕೊಂಬನ್ನಿ ಹಾಗೆ ರ್ಯಾಂಡಮಾಗಿ. ಸೊ ಫಂಕ್ಷನ್ಗೆ ಹೋಗ್ತಾ ಅಮ್ಮರು ಕೂಡ ಬಂದಿರ್ತಾರೆ, ಅಣ್ಣ ಬರ್ತಾರೆ, ಅದಕ್ಕೆ ಹೆಂಗೆ ಗೊತ್ತಿಲ್ಲ, ಗ್ಯಾರಂಟಿ ಗೊತ್ತಿಲ್ಲ. ಸೊ ಫೈನಲಿ ಹಿಂಗೆ ರೆಡಿ ಆದೆ. ಎಲ್ಲ ಲಾಂಗ್ ಚೈನು ತೊಗೊಂಡೋಗಿ ಲಾಕರಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇರೋದನ್ನೇ ಹಿಂಗೆ ಪೇರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಗೋಲ್ಡ್ ನೆಕ್ಲೆಸು ಮತ್ತು ಬೀಡ್ಸ್ ಹಾರ ಇನ್ನೇನು ನೋಡೇ ಇದ್ದೀರಾ. ಸೊ ಇದು ಬಂದು ಹೋದ ಸಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪರ್ಚೇಸ್ ಮಾಡಿದಂಥ ಸ್ಯಾರಿ ಕಲ್ಲೂರಿನಲ್ಲಿ. ಸೊ ಆವತ್ತು ಹುಟ್ಟಿದ್ದು ಇವತ್ತು ಉಡ್ತಾ ಇದ್ದೀನಿ. ಸೊ ಬ್ಲೌಸ್ ಇದ್ರದ್ದೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೀನಿ ನಾನು. ಸೊ ನೋಡಿ, ಈ ಕಲರ್ ಇದೆ ಸೆರಗು. ಸೊ ಹಂಗಾಗಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹುಟ್ಟಿದ್ದೀನಿ. ಸೊ ಗೋಲ್ಡ್ ಕಲರ್ ಸ್ಯಾರಿ ಇದು. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಸಿಂಪಲಾಗಿ ರೆಡಿಯಾಗಿ ಹೋಗ್ತಿರೋಂಥದ್ದು. ಕಿಟ್ಟು ಬಂದ್ರಿ ಯಾಕ್ರಿ? ಕಿಟ್ಟು ಒಂದು ಬಾಲಿ ಇಟ್ಕೊಂಡಿದ್ದೀನಿ ಇವತ್ತು. ತುಂಬ ದಿನ ಆಯಿತು ಇದನ್ನು ಇಟ್ಟು, ಅದಕ್ಕೋಸ್ಕರ ಬಾಲಿ ಇಯರಿಂಗ್ಸ್ ಹಾಕ್ಕೊಂಡು ಈ ಥರ ಸಿಂಪಲಾಗಿ ಹೊರಟಿದ್ದೀನಿ. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹುಟ್ಟಿರೋಂಥ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫೋಟೋಸ್ ಹಾಕ್ತೀನಿ ಲಾಸ್ಟ್ನಲ್ಲಿ, ಅಥವಾ ವೀಡಿಯೋಸು ಕೂಡ ಹಾಕ್ತೀನಿ. ಸೊ ಹೊರಡೋಣ ಬನ್ನಿ. ಸೊ ಹೊರಡೋಣ ಸ್ನೇಹಿತರೆ. ಇವಾಗಲೇ 1 ಗಂಟೆ ಆಗೋಗ್ಬಿಟ್ಟಿದೆ. ಸೊ ಹೊರಡೋಣ ಸ್ನೇಹಿತರೆ. 1 ಗಂಟೆ ಇಲ್ಲೇ ಆಗೋಗಿದೆ. ಸೊ ಸಿಲ್ಕೆ ವೇರ್ ಮಾಡಿದ್ದೀನಿ ಇವತ್ತು. ಮೈಸೂರು ಸಿಲ್ಕ್ ತೊಗೊಂಡೆ. ಇಲ್ಲ, ಆ ಸಿಲ್ಕೆಲ್ಲ ಸುಮ್ಮನೆ ವೇಸ್ಟ್ ಆಗ್ತವೆ ಅಂತ ಹೇಳ್ಬಿಟ್ಟು ಸಿಲ್ಕೆ ವೇರ್ ಮಾಡಿದ್ದೀನಿ. ಸೊ ಬನ್ನಿ ಹೊರಡೋಣ ಆಯಿತಾ. ನಮಸ್ತೆ. ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ತಿಂಡಿ ಎಲ್ಲ ಮುಗಿಸಿ ಟೆನ್ಷನು ನನಗೂ. ರೋಹಿತ್ಗೆ ಎಕ್ಸಾಮು. ಸೊ ಕಳಿಸ್ದೆ ಇವಾಗ. ತಿಂಡಿ ತಿನ್ಕೊಂಡು ಹೊರಟ. ಬೈಕಲ್ಲೇ ಹೋಗಿದ್ದಾನೆ. ನೋಡೋಣ, ಇದನ್ನು CET ಎಕ್ಸಾಮ್ ಇವತ್ತು, ಇದನ್ನು ಅಟೆಂಡ್ ಮಾಡ್ತೀನಿ ಅಂತ. ಸೊ ಅವನ ಆಸೆಯಕ್ಕೆ ಮಾಡೋದು ಅಂತ. ಸರಿ ಮಾಡ್ಕೊಳಪ್ಪ ಅಂತ ಕಳಿಸಿ ಹೋಗಿದ್ದಾನೆ ಬರೆಯೋಕ್ಕೆ. ನೋಡೋಣ, ಇವತ್ತು ಗುರುವಾರ, ಇವತ್ತು ಕೂಡ ರಾಯರ ವಾರ. ಸೊ ರಾಯರ ಆಶೀರ್ವಾದ ಖಂಡಿತ ಇವತ್ತು ಅವನಿಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಗುರುವಾರ ಎಕ್ಸಾಮ್ ಬಿದ್ದಿದೆ ಅವನಿಗೆ ಇವತ್ತು. ಸೊ ಅವನೇ ಇವತ್ತು, ನಾನು ಪೂಜೆ ಮಾಡೋಂಗಿಲ್ಲ, ಅವನೇ ಪೂಜೆ ಮಾಡಿ ದೀಪ ಹಚ್ಬಿಟ್ಟು ರಾಯರ ಪೂಜೆ ಮಾಡಿ ಹೋಗಿದ್ದಾನೆ. ಸೊ ನೋಡೋಣ, ರಾಯರ ಆಶೀರ್ವಾದ ಸದ್ಯ ಸಿಕ್ಕಿದ್ರೆ ಸಾಕೆಲ್ಲ ನೆನಪಿನ ಶಕ್ತಿ ಚೆನ್ನಾಗಿ ಬರಲಿ ಅಂತ ಬೇಡ್ಕೊತೀನಿ. ಅಡುಗೆ ಮಾಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಕಿಚಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ತುಂಬ ದಿನ ಆಯಿತು ನಮ್ಮ ಮನೇಲೂ ಮಾಡಿ. ಸಾಮಾನ್ಯವಾಗಿ ಬಸವನ ಹಬ್ಬಕ್ಕೆ ಮಾಡ್ತೀನಿ. ಸೊ ಮಾಡೋಕ್ಕಾಗಲಿಲ್ಲ, ಫಂಕ್ಷನ್ ಇದ್ದಿದ್ದರಿಂದ, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅರಿಶಿಣ, ಸ್ವಲ್ಪ ಒಂದೇ ಒಂದು ಹಿಡಿಯೋಷ್ಟು ಅವರೆಬೇಳೆ. ಇದೇನು ಗೊತ್ತಾ, ಇದು ಮೆಂತ್ಯ ಪೌಡರು ಆಯಿತಾ. ಮೆಂತ್ಯ ಪೌಡರು ಹೆಂಗೂ ತುಪ್ಪಕ್ಕೆ ಮಾಡಿಟ್ಕೊಂಡಿರ್ತೀನಿ ಜಾಸ್ತಿ. ಸ್ವಲ್ಪ 1-2 ಸ್ಪೂನಷ್ಟು ಮೆಂತ್ಯನ ಪುಡಿ ಮಾಡಿ ಈ ಥರ ಹಾಕೋದು. ಇಷ್ಟೇ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕೂಗಿಸ್ಕೊಂಡು ಇದಕ್ಕೆ ಕಾಯಲ್ಲಿ ಮಾಡ್ಕೊಬೇಕು. ಯಾರ್ಯಾರ ಸೈಡಲ್ಲೆಲ್ಲ ಕಿಚಡಿ ಮಾಡಿದ್ದೀರಾ, ತಿಂದಿದ್ದೀರಾ ಕಮೆಂಟ್ ಮಾಡಿ ನನಗೆ. ಯಾಕೆ ಅಂತಂದರೆ ಇದು ರೇರು, ಎಲ್ಲರೂ ಮನೇಲೂ ಮಾಡಲ್ಲ. ಆಮೇಲೆ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡಲ್ಲ ಇದನ್ನು. ನಮ್ಮ ಮನೇಲಂತೂ ನಮ್ಮ ಮನೆಯವ್ರಿಗೆ ಸಖತ್ ಇಷ್ಟ ಇದು. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಬಸವನ ಹಬ್ಬಕ್ಕೆ ಮಾಡ್ತಾಯಿದ್ದೆ ನಾನು. ಸೊ ಫಂಕ್ಷನ್ ಇತ್ತಲ್ವಾ, ಹೋಗಿದ್ದೆ. ಆಮೇಲೆ ಶ್ವೇತಾ ಅವ್ರ ಅಂಗಡಿ ಓಪನಿಂಗ್ ಇತ್ತು ಅವತ್ತು, ಮಾಡಲಿಕ್ಕಾಗಲಿಲ್ಲ. ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಕಾಯಲ್ಲಿ ಕೂಡ ರೆಡಿ ಮಾಡ್ಕೋಬೇಕು. ಒಂದು ಕಡೆ ತರಕಾರಿ ಸಾಂಬಾರು ಮಾಡೋಣ ಇವತ್ತು, ಮುದ್ದೆ ಏನು ಬೇಡ ಅಂತ ಹೇಳ್ಬಿಟ್ಟು ಇಷ್ಟು ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಕಾಯಲ್ಲಿ ಹಾಕ್ಕೊಂಡು ಊಟ ಮಾಡೋಕ್ಕೆ. ಇಷ್ಟೇ. ಇದಕ್ಕೆ ಉಪ್ಪು ಹಾಕಿ ಕೂಗ್ಸೋದು. ಸ್ವೀಟ್ ಅಲ್ವಾ, ಸ್ವಲ್ಪ ಉಪ್ಪು ಹಾಕಲೇಬೇಕು. ಉಪ್ಪು ಹಾಕಿದ್ರೇ ಚೆಂದ ಸ್ವೀಟ್ಗೆ. ಸ್ವಲ್ಪ ನೋಡಿ, 1-2 ಗಸಗಸೆ ಹುರಿದು ಹಾಕಿದ್ದೀನಿ ಕಾಯಲ್ಲಿ ಮಾಡೋಣ ಅಂತ. ತೆಂಗಿನಕಾಯಿ ನಾವು ಇದು ಸಾರಿ
ನಾವು ಕಾಯನ್ನ ಕಾಯಿಸ್ತೀವಿ. ಕೆಲವು ಕಡೆ ಹಸಿ ಕಾಯಲ್ಲಿ ತಿಂತಾರೆ, ಬಟ್ ನಮ್ಗೆ ಅದಿಷ್ಟ ಆಗಲ್ಲ. ಆಲ್ರೆಡಿ ಗಸಗಸೆನ ಹುರಿದು ಹಾಕ್ಕೊಂಡಿದ್ದೀನಿ, ಮತ್ತು ಏಲಕ್ಕಿ, ತೆಂಗಿನಕಾಯಿ, ಸ್ವಲ್ಪ ಕಡಲೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಕಾಯೆಲ್ಲ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದು ಗುರುವಾರದ ಬ್ಲಾಗು. ಸೊ ಶುಕ್ರವಾರದ್ದು ಸ್ವಲ್ಪ ತೊಗೊಂಡಿದ್ದೀನಿ ಸ್ನೇಹಿತರೆ. ಒಂದು ಮ್ಯಾಜಿಕಲ್ ಡ್ರಿಂಕ್ ಹೇಳ್ತೀನಿ ಅಂತ ಹೇಳಿದ್ದೆ. ಖಂಡಿತ ಮುಂದಿನ ಬ್ಲಾಗಲ್ಲಿ ನಾನು ಅದನ್ನು ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಮನೆಯಲ್ಲಿ ಏಲಕ್ಕಿ ಕಾಯಿ ಖಾಲಿಯಾಗಿತ್ತು, ಹಾಗಾಗಿ ಏಲಕ್ಕಿ ಪೌಡ್ರನ್ನೇ ಹಾಕೋತಾ ಇದ್ದೀನಿ. ಏಲಕ್ಕಿ ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಕಿಚಡಿ ಮಾಡ್ತೀರಾ ನಿಮ್ಮ ಸೈಡಲ್ಲಿ ಕಮೆಂಟ್ ಮಾಡಿ. ನಮ್ಮ ಕಡೆ ಕಿಚಡಿ ಅಂದರೆ ಖಾರ ಹಬ್ಬ ಮತ್ತು ಬಸವನ ಹಬ್ಬಕ್ಕೆ ಸಾಮಾನ್ಯವಾಗಿ ನಮ್ಮಮ್ಮ ಮಾಡ್ತಾರೆ. ಸೊ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಹಳಿ ಮೇಂಗೆ ತುಂಬ ಇಷ್ಟ ಅಂತ ಯಾವಾಗಲೂ ಮಾಡ್ಕೊಂಬಂದು ಕೊಡೋರು. ಈ ಸಲ ರಿಲೇಟಿವ್ಸ್ದು ಫಂಕ್ಷನ್ ಇದ್ದಿದ್ದರಿಂದ ನಮ್ಮಮ್ಮ ಮಾಡಿಲ್ಲ. ಯಾಕೋ ಸ್ವಲ್ಪ ವಾಯ್ಸ್ ಹಿಡ್ದಂಗೆ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ನೋಡಿ, ಇಷ್ಟು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಬೆಲ್ಲ ಹಾಕ್ಕೊಂಡು ಕುದಿಯೋಕ್ಕೆ ಇಡೋದು ಅಷ್ಟೇ. ಬಟ್ ತುಂಬಾ ಚೆನ್ನಾಗಿತ್ತು ಕಿಚಡಿ ಅಂತ. ಅದ್ರ ಜೊತೆಗೆ ಇವತ್ತು ತುಂಬ ಕೆಲಸ. ಅದ್ರ ಜೊತೆಗೆ ಫ್ರೆಂಡ್ ಬೇರೆ ಬರ್ತೀನಿ ಅಂತ ಹೇಳಿದರು. ಯಾಕೋ ಗೊತ್ತಿಲ್ಲ, ಯಾರಾದರೂ ಮನೆಗೆ ಬರ್ತಾಯಿದ್ದೀನಿ ಅವತ್ತೇ ಕೆಲಸ ಮುಗ್ದಿರಲ್ಲ. ಇವತ್ತು ಹಾಗೆ ಆಯಿತು. ತುಂಬ ಬಿಸಿಲು ಬೇರೆ, ಗಾಡಿ ಬೇರೆ ಇರಲಿಲ್ಲ. ನಾನು ಆಟೋನಲ್ಲಿ ಹೋಗಿ ಬಂದೆ. ನೋಡಿ, ಬೆಲ್ಲ ಹಾಕಿದ್ದೀನಿ ಆಲ್ರೆಡಿ. ಬೆಲ್ಲ ಹಾಕ್ಬಿಟ್ಟು ಕಾಯಲ್ಲಿ ರುಬ್ಬಿರೋದನ್ನ ಹಾಕ್ತಾಯಿದ್ದೀನಿ. ಇದನ್ನು ಗಮ್ಮಂತ ಆಯ್ತು ನೋಡಿ. ಇದನ್ನು ಕೆಲವರು ಹಿಂಗೆ ಬೆಲ್ಲ ಕರಗಿಸಿ ಹಾಕೊಂಬಿಟ್ಟು ಮಿಕ್ಸ್ ಮಾಡಿ ತಿಂತಾರೆ. ಬಟ್ ನಮಗೆ ಶಾವಿಗೆಗೆ ಎಲ್ಲ ಹಿಂಗೆ ನಮ್ಗೆ ಹಂಗೆ ರೂಢಿ ಇಲ್ಲ. ಅಷ್ಟು ಪಾತ್ರೆಗಳಿತ್ತು, ಎಲ್ಲ ತೊಳೆದಿಟ್ಟು ಇವತ್ತು ನೋಡಿ ಹೇಗಾಗಿದೆ ಕಿಚಡಿ ಅಂತ ನೋಡೋಣ. ಸೊ ಇದೆಲ್ಲ ಮುಗಿಸಿ ಮಧ್ಯಾಹ್ನ ಊಟ ಮುಗಿಸಿ ಆಮೇಲೆ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹೋದೆ. ಯಾಕೆಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಇಟ್ಸ್ ಓಕೆ, ನಾನು ಶುಕ್ರವಾರ ಮಾಡೋಣ ಅಂದರೆ ಆಗಲ್ಲ. ಯಾಕೆಂದರೆ ಫಂಕ್ಷನ್ಗೆ ಹೋಗಿ ಎಷ್ಟೊತ್ತಿಗೆ ಬರ್ತೀವೋ ಗೊತ್ತಿಲ್ಲ. 1 ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಕರೆಕ್ಟಾಗಿ ಇಲ್ಲಿಂದ ಹೊರಟಿದ್ದೆ 12:45 ನಾವು ಹೊರಟಿದ್ದು. ನೋಡಿ, ಇದು ಸ್ವಲ್ಪ ಮುದ್ದೆ ಥರನೇ ಇರುತ್ತೆ, ಉದುದ್ರಾಗೆ ಮಾಡಬೇಕು ಅಂತ ಏನಿಲ್ಲ. ಸೊ ಇದಕ್ಕೆ ಕಾಯಿ ಹಾಲು, ಬಾಳೆಹಣ್ಣು ಅದೆಲ್ಲ ಹಾಕ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಬರೀ ಶಾವ್ಗೆನೇ ತಿಂದು ಬೋರ್ ಆಗಿದೆ ಅಂತ ಅನ್ನೋರು ಈ ಸ್ವೀಟ್ನೂ ಕೂಡ ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ಹೇಳಿದ್ದೀನಲ್ಲ, ಅವರೆಬೇಳೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ ಇಷ್ಟನ್ನು ಹಾಕಿ ಮಾಡಿರೋದು. ನೋಡಿ, ಮನೆಯವ್ರಿಗೆ ಕೊಡ್ತಾಯಿದ್ದೀನಿ. ಏನು ಮನೆಯವ್ರು ಬೈತವ್ರು, ಏನು ಇಷ್ಟೊಂದು ಹಾಕ್ಕೊಂಬಂದಿದ್ಯಾ ಅಂತ. ಸುಜಿತ್ ಬೇರೆ ಕೂತಿದ್ನಲ್ವ, ಅದಕ್ಕಿಬ್ರಿಗೂ ಅಂತ ಹಾಕ್ಕೊಬಂದೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ನು ಬೆಳಗ್ಗೆಯಿಂದ ಸ್ವಲ್ಪ ವೀಡಿಯೋಸ್ನ ತೊಗೊಂಡಿದ್ದೆ. ಸ್ವಲ್ಪ ಟೈಮ್ ಎಷ್ಟು ಗೊತ್ತಾ? 2 ಗಂಟೆ. ಊಟ ಎಲ್ಲ ಆಯಿತು. ರೋಹಿತೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೋಗಿದ್ದ ಇವತ್ತು. ನಾನು ಬೆಳಗ್ಗೆ ಸಂಜೆ ಗುರುವಾರ ಸಂಜೆ ಕ್ಲೀನ್ ಮಾಡ್ತೀನಿ ಮೇಲ್ಗಡೆ ಪೋರ್ಷನ್ ಎಲ್ಲ. ಬಟ್ ಇವತ್ತು ನಮ್ಮ ಮನೆಗೆ ಒಬ್ಬರು ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಒಂದು 3 ಗಂಟೆಗೆ ಬರ್ತಾರೆ. ಸೊ ನಾನು ಅಷ್ಟರಲ್ಲಿ ಟೌನ್ಗೆ ಹೋಗಬೇಕು. ಆಲ್ರೆಡಿ ಟೈಮ್ 2 ಗಂಟೆ. ಏನು ಮಾಡೋದು, ಒರೆಸ್ಬಿಟ್ಟು ಕ್ಲೀನ್ ಮಾಡೇ ಹೋಗ್ಬೇಕು. ಯಾಕೆಂದರೆ ನಾಳೆ ಒಂದು ಫಂಕ್ಷನ್ ಇದೆ, ಗೃಹ ಪ್ರವೇಶ ಇದೆ. ಸೊ ಅಲ್ಲೂ ಹೋಗಬೇಕು. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿ ಮತ್ತು ಒರೆಸ್ಬಿಡೋಣ ಅಂತ ಬಂದೆ. ರೋಹಿತ್ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾನಲ್ವ. ಸೊ ಇದು ನೋಡಿ, ಏನೋ ಬುಕ್ ತಂದು ಬರೀತಾ ಕೂತಿದೆ. ಸೂಜಮ್ಮ ಮುಖ ತೋರಿಸ್ತೀನಿ ಬನ್ನಿ. ಅಮ್ಮ ಕತ್ತಮ್ಮ ಸೂಜಮ್ಮ ನನ್ನ ಐಬ್ರೋ ಪೆನ್ಸಿಲೆಲ್ಲ ತೊಗೊಂಡು ಎಲ್ಲಮ್ಮ ಹೆಂಗೆ ಬರ್ಕೊಂಡಿದ್ಯಾ ನೋಡೋಣ. ಐಬ್ರೋಸ್ ಎಲ್ಲ ಬರ್ಕೊಂಬಂದಿದ್ದು ನೋಡಿ ಅಲ್ಲಿ. ಐಬ್ರೋಸ್ ಎಲ್ಲ ಬರ್ಕೊಂಡು ಮುದ್ದು. ಗೊತ್ತಿಲ್ಲ ಕಣ್ರಿ, ಏನು ತೀಟೆ ಮಾಡುತ್ತೆ ಅಂದರೆ ರಾಮ. ಒಂದು ಬಂಡಿ ಮಾತಾಡುತ್ತೆ, ತೀಟೆ ಮಾಡುತ್ತೆ. ಬೇಡಪ್ಪ. ನೋಡಿ ಮೂತಿ ನೋಡಿ ಇಲ್ಲಿ ಐಬ್ರೋಸ್ ಎಲ್ಲ ಬರ್ಕಟ್ಟೆ. ಐಬ್ರೋಸ್ ಹೆಂಗಿರ್ಕೊಳ್ಳಿ, ಅಯ್ಯೋ ಬಿಸಿಲಿಗೆಲ್ಲ ಬರೀ ಮಾತಾಡ್ತಾನೆ ನೋಡಿ, ನೋಡ್ಕೊಂಡಿರ್ತಾನೆ. ಮೂತಿ ನೋಡೋ. ಸೂಜಮ್ಮಂದು ಗುಂಡು ಮೂತಿ ನೋಡೋ. ಇಲ್ಲಿ ಮೂತಿ ತೋರ್ಸಮ್ಮ ನಿಂದು ಮುದ್ದು ಮರಿದು. ಅದೇ ಹೋಮ್ವರ್ಕ್ ಬರೀ ಅಂದ್ರೆ ಅವಳು ಗಿಣಿ ಮರಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್.
ಟೈಮ್ 8:30. ರೋಹಿತ್ ಎಕ್ಸಾಮ್ಗೆ ಹೊರಟಿದ್ದಾನೆ. ತಿಂಡಿ ಹಾಕ್ಕೊಟ್ಟಿದ್ದೀನಿ, ರೊಟ್ಟಿ. ನೆನ್ನೆದು ಸಾಂಬಾರಿತ್ತು, ಅದಕ್ಕೇ ಕಾಯಿ ಈರುಳ್ಳಿ ಹಾಕ್ಬಿಟ್ಟು ನೆನ್ನೆ ಕಿಚಡಿ, ಆಮೇಲೆ ಅನ್ನ ಸಾಂಬಾರು, ಮಜ್ಜಿಗೆ, ಕಾಯಿ ಹಾಲು ಇದೆಲ್ಲ ಮಾಡಿದ್ದೆ, ಸಖತ್ತಾಗಿತ್ತು. ಬಿದ್ವು ಸೂಜಿಗೋದೆ. ನೋಡಿದ್ರೆ ತರಕಾರಿ ಸಾಂಬಾರು ಹಂಗೆ ಇತ್ತು. ತರಕಾರಿ ಸಾಂಬಾರು ಇದೆಲ್ಲ ಇದ್ರೆ ವೇಸ್ಟ್ ಮಾಡಲ್ಲ ನಾನು, ಅದಕ್ಕೆ ಕಾಯಿ ಈರುಳ್ಳಿ ಹಾಕಿ ರೊಟ್ಟಿ ಬಡಿತಾ ಇದ್ದೀನಿ ನೋಡಿ. ಸೂಪರಾಗಿ ರೆಡಿ ಆಗ್ತಾ ಇದೆ ಬಿಸಿ ಬಿಸಿ ರೊಟ್ಟಿ. ನೆನ್ನೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು. ಅಯ್ಯೋ ಅದೇನೋ ವೀಡಿಯೋ ತಗೊಳಕ್ಕೆ ನನಗೆ ನೆನಪೇ ಆಗಲಿಲ್ಲ ಸ್ನೇಹಿತರೆ. ಹೇಳ್ತೀನಿ, ನನ್ನ ಫ್ರೆಂಡ್ ಫಸ್ಟ್ ಟೈಮ್ ಒಂದು ಆಫ್ಟರ್ ಲಾಂಗ್ ಟೈಮ್ ಮನೆಗೆ ಬಂದಿದ್ದು. ಅಂದರೆ ನಾವು 10th ನಾವು 8th 9th 10th ಜೊತೆಗೆ ಓದಂಥವ್ರು. ಸೊ ಇಲ್ಲೇ ನಮ್ಮೂರ ಹತ್ರ ಪಕ್ಕದಳ್ಳಿಗೆ ಕೊಟ್ಟಿದ್ದಾರೆ, ಬಟ್ ನಮಗೆ ಗೊತ್ತಾಗಿಲ್ಲ. ಸೊ ರಾಯರ ಮಠದಲ್ಲಿ ನಮ್ಮ ಇಬ್ಬರು ಮತ್ತೆ ಭೇಟಿ ಮಾಡಿದ್ವಿ ತುಂಬ ವರ್ಷಗಳಾದಮೇಲೆ. ಹೇಳ್ತೀನಿ, ನೆನ್ನೆ ಮನೆಗೆ ಬಂದಿದ್ಲು, ಭಾಳ ಖುಷಿ ಆಯಿತು ಭಾಳ ವರ್ಷದ ನಂತರ. ಇವತ್ತು ಒಂದು ಫಂಕ್ಷನ್ ಇದೆ. ತಲೆಗೆ ಏನು ಹಾಕಿದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಸೌಂಡ್ ಕಮ್ಮಿ ಮಾಡ. ದಾಸವಾಳದ ಎಲೆ, ಕರ್ಬೇವಿನ ಎಲೆ, ಆಮೇಲೆ ಹಲವೇರಾ, ಒಂದೇ ಒಂದು ಚಿಕ್ಕದು ಈರುಳ್ಳಿ, ಸ್ವಲ್ಪ ಮೊಸರು, ಇದನ್ನು ರುಬ್ಬಿಟ್ಟು ಪ್ಯಾಕ್ ಹಾಕಿದ್ದೀನಿ. ಇದನ್ನು ಹಾಕಿದ್ರೆ ನಂಗೆ ಹೇರ್ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಲೆಂತಿಯಾಗಿ ಕಾಣುತ್ತೆ, ಬೌನ್ಸಿಯಾಗಿ ಕಾಣುತ್ತೆ. ಸೊ ನಾನು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ ಇದನ್ನು. ಸೊ ಎಲ್ಲರೂ ಯಾಕೆ ಹೇರ್ನ ಇಷ್ಟೊಂದು ಹಾಳು ಮಾಡ್ಕೊಂಡಿದ್ದೀರಾ ಅಂತ ಕೇಳೋಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೂ ತಲೆಗೆ ಸ್ನಾನ ಮಾಡಬೇಕಿತ್ತು, ಸೊ ಹಾಗಾಗಿ ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡೋಣ ಅಂತ. ಬೇರೆ ಇವತ್ತು ಕೆಲಸ ಮುಗಿಸಿ ಇವತ್ತು ಫಂಕ್ಷನ್ ಇರೋದು ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ. ಸೊ ಬನ್ನಿ ರೊಟ್ಟಿ ತಿನ್ನೋಣ ಬಿಸಿ ಬಿಸಿ. ಆಲ್ಮೋಸ್ಟ್ ನೆಲ ಎಲ್ಲ ಒರೆಸಿದ್ದಾಯಿತು. ಪೂಜೆ ಕೂಡ ರೋಹಿತ್ ಮಾಡಿದ್ದಾನೆ. ಎಲ್ಲರೂ ತಿಂಡಿ ತಿಂತಾ ಇದ್ದೀವಿ. ಟೈಮ್ 8:30. ಎಕ್ಸಸೈಸ್ ಇಲ್ಲ ಅಂತಂದರೆ ನಂದು ಆಲ್ಮೋಸ್ಟ್ 10 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿದೋಗಿರುತ್ತೆ. ಅಂದರೆ ಅಡುಗೆ, ತಿಂಡಿ, ನೆಲ ಒರೆಸೋದು, ಗುಡಿಸೋದು, ಪೂಜೆ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ. ಬಟ್ ಎಕ್ಸಸೈಸ್ ಭಾಳ ಇಂಪಾರ್ಟೆಂಟ್ ಅಲ್ವಾ? ಸೊ ಒಂದು ಸಣ್ಣ ಪುಟ್ಟದ್ದು ಮಾಡ್ತೀನಿ ಅಷ್ಟೇ ಸ್ನೇಹಿತರೆ. ಕೆಲವೊಂದನ್ನ ಶೇರ್ ಮಾಡಬೇಕು, ನೋಡೋಣ ಆಮೇಲೆ. ಇನ್ನು ರೊಟ್ಟಿ ಎಲ್ಲ ಮಾಡಿಕೊಂಡು ನಾನು ಕೂಡ ರೊಟ್ಟಿ ತಿಂದು ಬೆಳಗ್ಗೆನೆ ರೊಟ್ಟಿ ಚಪಾತಿ ಆದರೆ ತಿಂತೀನಿ, ರೈಸ್ ಸ್ವಲ್ಪ ಕಡಿಮೆನೆ. ಇತ್ತೀಚೆಗಂತೂ ಸುಮಾರಷ್ಟು ಜನ ಸಿಕ್ಕಾಬಟ್ಟೆ ಸಣ್ಣ ಆಗಿದ್ದೀರಾ ಅಂತ. ಸೊ ಎಲ್ಲರೂ ಅದೇ ಹೇಳ್ತಿರ್ತಾರೆ. ನನಗೊಂಥರ ಹಿಂಸೆ ಅನ್ನಿಸ್ತಿರುತ್ತೆ ಅದನ್ನು ಕೇಳಿಸ್ತಾ ಇದ್ರೆ ಯಾವಾಗ್ಲೂ. ಸೊ ಫೈನಲಿ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ತುಂಬ ಬಿಸಿಲಿದೆ. ಮೇಕಪ್ ಅಲ್ಲಿವರೆಗೂ ಹೋಗೋವರೆಗೂ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇರೋ ಅಂಥದ್ದು ನಿಟ್ಟೂರು ರೈಲ್ವೆ ಸ್ಟೇಷನ್ನು. ಸೊ ಇಲ್ಲಿಂದನೇ ಹೋಗಬೇಕು. ಸುಮಾರಷ್ಟು ಜನಕ್ಕೆ ಸಂಪಿಗೆ ಶ್ರೀನಿವಾಸನ ದೇವಸ್ಥಾನ ತುಂಬಾ ಕೇಳಿರ್ತೀರ. ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ದೇವಸ್ಥಾನ ಓಪನ್ ಕೂಡ ಇತ್ತು. ಬಟ್ ಏನು ಅಂದರೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಒಂದು 6 ದಿವಸ 7 ದಿವಸ ಆಗಬೇಕು ಪೀರಿಯಡ್ ಆಗಿ. ಸೊ ಅಲ್ಲಿವರೆಗೂ ದೇವಸ್ಥಾನಕ್ಕೆ ಹೋಗಲ್ಲ ನಾನು. ಸೊ ಹಂಗಾಗಿ 5 ಡೇಸ್ ಇವತ್ತಿಗೆ, ಹಂಗಾಗಿ ಏನು ತೊಂದರೆ ಇಲ್ಲ. ಸೊ ನಮ್ಮದೆಲ್ಲ 3 ಡೇಸ್ಗೆ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಹಂಗಾಗಿ ಫಂಕ್ಷನ್ಗೆ ಹೊರಡ್ತಾ ಇದ್ದೀನಿ. ಸೊ ಹೇಗೆ ಕಾಣಿಸ್ತಿದೆ ಈ ಸ್ಯಾರಿ ಅಂತ ಕಮೆಂಟ್ ಮಾಡಿ. ಸೊ ಮನೆಯಲ್ಲೇ ಇರೋಂಥ ಸ್ಯಾರಿಗಳನ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಡ್ತೀನಿ ನಾನು. ಒಂದೇ ಥರದ ಬ್ಲೌಸ್ ಅದರದ್ದೇ ಹಾಕಿ ಬೋರ್ ಆದಾಗ ಏನು ಮಾಡ್ತೀನಿ ಅಂದರೆ ಈ ಥರ ಮ್ಯಾಚ್ ಮಾಡಿಬಿಡ್ತೀನಿ. ಎಷ್ಟು ಬಿಸಿಲಿಗೆ ಬೆವರ್ತಾ ಇದ್ದೀನಿ ಅಂತ ಅಂದರೆ ಯಪ್ಪ, ಫಂಕ್ಷನ್ಗಳಿಗೂ ಹೋದರೆ ಊಟ ಮಾಡೋದು ಇರುವಾರ ಕಷ್ಟ. ಸೊ ಹೋಗ್ಬೋದು, ಕಾರಲ್ಲಿ ನೆರಳಲ್ಲಿ ಹೋಗ್ತೀವಿ. ಬಟ್ ಬಿಸಿಲು ಊಟ ಮಾಡೋಕ್ಕಾಗಲ್ಲ. ಬಿಸಿ ಊಟ ಇಡ್ತಾ ಇರ್ತಾರೆ ನೋಡಿ, ಊಟ ಮಾಡೋಕ್ಕಾಗಲ್ಲ. ಬಟ್ ಊಟ ಎಲ್ಲನೂ ಕೂಡ ಚೆನ್ನಾಗಿತ್ತು. ತುಂಬ ಜನ ರಿಲೇಟಿವ್ಸ್ ಬಂದಿದ್ದರು. ಸೊ ಎಲ್ಲರೂ ಮಾತಾಡಿಸ್ಕೊಂಡು ಖುಷಿಯಾಗಿ ಒಂದೊಳ್ಳೆ ಟೈಮ್ನ ಕಳೆದ್ವಿ ಅಂತಲೇ ಹೇಳ್ಬೋದು. ಸೊ ನಾನು ಡ್ರೈವಿಂಗಿಗೆ ತೊಗೊಳ್ಳಿಲ್ಲ. ನಮ್ಮ ಮನೆಯವ್ರು ತುಂಬ ಬಿಸಿಲು ಮತ್ತು ಕಾರ್ ಎಲ್ಲೆಲ್ಲಿ ಹಾಕೋಕ್ಕೆ ಜಾಗ ಇರುತ್ತೋ ಏನೋ ಬೇಡ, ನೀನು ಆರಾಮಾಗಿ ಹೋಗ್ಬಾ ಅಂತ ಹೇಳ್ಬಿಟ್ಟು ಡ್ರೈವರ್ ಕರ್ಕೊಂಬಂದು ಕಳಿಸಿದ್ರು. ಸೊ ದೇವಸ್ಥಾನ ಇದೆ, ಸಂಪಿಗೆ ಶ್ರೀನಿವಾಸನ ದೇವಸ್ಥಾನ. ಚಿಕ್ಕ ವಯಸ್ಸಿಂದ ಬರ್ತೀವಿ. ದೇವಸ್ಥಾನದಲ್ಲಿ ಪಕ್ಕದ್ದೇ ನೋಡಿ, ನಾನು ನಿಮಗೆ ತೋರಿಸ್ತೀನಿ ನೋಡಿ, ಶಾಮಿಯಾನ ಹಾಕಿದಾರಲ್ಲ, ದೇವಸ್ಥಾನದ ಪಕ್ಕದ್ದೇ ನಮ್ಮ ಅಜ್ಜಿಯವ್ರ ಮನೆ. ಅಜ್ಜಿ ಅಂದರೆ ನಮ್ಮ ಸ್ವಂತ ಅಜ್ಜಿ ಇದ್ದಾರಲ್ಲ, ಅವ್ರ ತಂಗಿ, ಚಿಕ್ಕ ಅಜ್ಜಿ, ಅವ್ರ ಮನೆ ಇಲ್ಲೇ ದೇವಸ್ಥಾನ ಪಕ್ಕದಲ್ಲಿ. ನಾವು ವೈಕುಂಠ ಏಕಾದಶಿಗೆ ಬಂದರೆ ಅಜ್ಜಿ ಮನೆಗೆ ವಿಸಿಟ್ ಮಾಡಿ ಹೋಗ್ತೀವಿ. ಸೊ ಇಲ್ಲಿಗೆ ಬಂದೇ ಹೋಗೋದು ನಾವು. ಸೊ ನೋಡಿ, ಕಾರಲ್ಲಿ ಹಾಕಿದ್ದೀನಿ, ಮನೆಯವ್ರಿಗೆ ಊಟ ಕೂಡ ಕೊಟ್ಟಿದ್ದೀನಿ. ಅಣ್ಣ ಅದಕ್ಕೆ ಪಾಪು ಯಾರೂ ಬಂದಿರಲಿಲ್ಲ, ಇನ್ನು ಚಿಕ್ಕ ಪಾಪು ಅಲ್ವ, 3 ತಿಂಗಳದು. ಸೊ ಅಣ್ಣ ಬಂದಿದ್ದರು. ಸುಜಿತ್ತು ನಮ್ಮ ಅಣ್ಣನ ಜೊತೆ ಗೊತ್ತಲ್ಲ, ಚೆನ್ನಾಗಿ ಕುಣಿದು ಕುಪ್ಪಳಿಸಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ. ಸೊ ನಾನು ನೋಡಿ, ಇವರೆಲ್ಲ ನಮ್ಮ ಅಜ್ಜಿ ರಿಲೇಟಿವ್ಸು ತುಂಬ. ನಮ್ಮ ಅಜ್ಜಿಯವ್ರು ಬಂದು 5 ಜನ. ಸೊ ಎಲ್ಲರೂ ಬಂದಿದ್ದರು. ಎಲ್ಲರೂ ಮಾತಾಡಿಸ್ಕೊಂಡು
ಫೈನಲಿ ಊಟ ಮಾಡಿ ಒಂದು 3 ಗಂಟೆವರೆಗೂ ಇದ್ದು ಫೈನಲಿ ಬಂದ್ವಿ. ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಒಳ್ಳೆ ಬ್ಲಾಗ್ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.